ಉನ್ನತಿ ಸಮೀಕ್ಷೆ ಆರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಮೀಕ್ಷೆ ಪ್ರತಿಗಳು ಸಿಎಂ ಅವರ ಮನೆಯಲ್ಲಿ ರೆಡಿಯಾಗಿವೆ. ಈ ಸಮೀಕ್ಷೆ ಮಾಡೋದಕ್ಕೆ ಅಂತ ಸಮೀಕ್ಷೆ ಪ್ರತಿಗಳೇನಿದ್ದಾವೆ ಅದು ಸಿಎಂ ಅವರ ಮನೆಯಲ್ಲಿ ರೆಡಿಯಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಪ್ರಿಂಟ್ ಆಗಿದ್ದಾವೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿ ಮಾಡಿಸ್ತಿರುವಂತಹ ಸಮೀಕ್ಷೆ ಇದು. 15 ದಿನಗಳಲ್ಲಿ ಸಂಪೂರ್ಣ ಜಾತಿ ಗಣತಿ ಮಾಡೋದಕ್ಕಾಗತ್ತಾ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲವನ್ನೂ ಕೂಡ ನಾವು ಸರಿಪಡಿಸ್ತೀವಿ, ಮುಂದೆ ನಮ್ಮ ಸರ್ಕಾರ ಬಂದಾಗ ಇದನ್ನ ಸರಿಪಡಿಸ್ತೀವಿ ಅಂತ ಕೂಡ ಆರ್ ಅಶೋಕ್ ಮಾತನಾಡಿದ್ದಾರೆ. ಇದೆಲ್ಲ ಒಕ್ಕಲಿಗರ ಸಭೆ ಏನಾಯಿತು, ಮುಂದೂಡಬೇಕು ಒಂದು. ಎರಡನೇದು ಈ ಕ್ರಿಶ್ಚಿಯನ್ನು ಮುಸ್ಲಿಮ್ ಇದೆಲ್ಲ ಸೇರಿಸಿದ್ರಲ್ಲ ತೆಗಿಬೇಕು ಅಂತ ಆಯಿತು. ಇನ್ನೂ ತೆಗೆದಿಲ್ಲ. ಏನು ಮಾಡವನೇ ಹುಷಾರಾಗಿ ಅವನು ಯಾರೋ ಅಧ್ಯಕ್ಷ, ಅವನ್ಯಾರೋ ಒಬ್ಬ ಮಧುಸೂದನ್ ನಾಯಕ್, ಅವನೆಷ್ಟು ಛತ್ರಿ ಅವನೇ ಅಂತ ಹೇಳಿದ್ರೆ ಅವನೇನು ಮಾಡ್ಬಿಟ್ಟವನೇ ಅಂದರೆ ಇನ್ನೊಂದು ಕಾಲಂ ಬರ್ದವನೇ, ನಿಮ್ಗೆ ಇಷ್ಟವಾದಂಥದ್ದನ್ನ ಮೆನ್ಷನ್ ಮಾಡ್ಬೋದು ಅಂತ. ಅಂದರೆ ಮಾಡ್ಬೋದು ತಿರ್ಗಾ ಅಲ್ಲೇ. ಯಾರಾದರೂ ಸ್ವಪ್ರೇರಣೆಯಿಂದ ನಾನು ಕ್ರಿಶ್ಚಿಯನ್ನು ಮುಸ್ಲಿಮು ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಚಾನ್ಸ್ ಕೊಟ್ಬಿಟ್ಟವ್ರೆ. ಮತ್ತೆ ಅಲ್ಲ ಅದೇನೋ ಮಗಳು ಅಳಿಯ ಅಲ್ಲ ಮಗಳು ಗಂಡ ಅಂತ ಮಾಡಿದ್ದಾರೆ. ಆಯ್ತಾ, ಅಲ್ಲಿಗೆ ಸೇರಿಸ್ಬೋದು ಅಂತ ಆಯ್ತಾ? ಅದಕ್ಕೆ ಅವನೇ ಉತ್ತರ ಪ್ರೆಸ್ ಮೀಟಲ್ಲಿ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಾನೇನು ಮಾಡಲಿ, ಈಗ ಯಾರೋ ಬಂದ್ಬಿಟ್ಟು ನಾನು ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಮುಸ್ಲಿಂ ಒಕ್ಕಲಿಗ ಮುಸ್ಲಿಮು, ಒಕ್ಕಲಿಗ ಜೈನು ಅಂತ ಬರ್ಸ್ತಾರೆ. ನಾನೇನು ಮಾಡಲಿ, ಬರ್ಸೋಕ್ಕೆ ಅಧಿಕಾರ ಇದೆ, ಬರ್ಸ್ಲಿ ಅಂತ. ಅವು ಬರ್ಸ್ತಾನೆ. ಯಾರೋ ಇವರು, ಅವನ ಹೆಸರು ನಾಯಕ, ಮಧುಸೂದನ ನಾಯಕ್. ನೀನು ಪಾಕಿಸ್ತಾನದವನು ಅಂತ ಬರ್ಸ್ತಾನೆ. ಒಪ್ಕೊಂತೀಯ ನೀನು? ಹೇಳು, ಪಾಕಿಸ್ತಾನ ಅನ್ನೋ ಅಂತ ಬರ್ತಾನೆ. ಆ ಪಾಕಿಸ್ತಾನ ಜಿಂದಾಬಾದ್ ಅಸೆಂಬ್ಲಿಯಲ್ಲೇ ಕೂಗುದ್ರಲ್ಲ ಹೊರಗಡೆನೆ. ನಾಳೆ ಅವನು ಯಾರೋ ಬರೀತಾನೆ ಪಾಕಿಸ್ತಾನ ಜಿಂದಾಬಾದ್, ಅಕ್ಸೆಪ್ಟ್ ಮಾಡ್ತೀಯಾ? ಹೇಳು. ಕಾನೂನಿರೋ ದೇಶದಲ್ಲಿರೋದು, ಕಾನೂನಿರೋ ರಾಜ್ಯದಲ್ಲಿರೋದು. ಇದೇನೋ ಪಾಕಿಸ್ತಾನನ ಏನು ಬೇಕೋ ಮಾಡ್ಬೋದು, ಏನು ಬೇಕೋ ಮಾಡಬಾರ್ದು ಅನ್ನೋದಕ್ಕೆ ಖಲಿಸ್ತಾನನ ಇದು? ಅಲ್ಲೆಲ್ಲ ಇದೆಯಲ್ಲ ಕೆನಡಾದಲ್ಲಿ, ಅದಾ ಇದು? ಈ ದೇಶದಲ್ಲಿ ಒಂದು ಕಾನೂನಿದೆ, ಕಟ್ಲೆ ಇದೆ. ಇದನ್ನು ಏನೇ ನಮ್ಮ ಸರ್ಕಾರದ ಆದೇಶ, ನಾನು 4-5 ಸರಿ ಮಂತ್ರಿ ಆಗಿದ್ದೀನಿ, ನಾವು ಏನೇ ಒಂದು ಆ್ಯಕ್ಟ್ ಮಾಡಿದಾಗ ಅದ್ರ ಬರೀತೀರಿ, ರೂಲ್ಸ್ ಮಾಡ್ತೀರಿ. ರೂಲ್ಸಲ್ಲಿ ಇದನ್ನು ಮಾಡಬಹುದು, ಇದನ್ನು ಮಾಡಬಾರದು ಅಂತ ರೂಲ್ಸಲ್ಲೇ ಫ್ರೇಮ್ ಮಾಡಿರ್ತೀರಿ ನಾವು. ನೀನು ಸಾಮಾನ್ಯ ಜ್ಞಾನ ಇದ್ರೆ ಒಬ್ಬ ಅಧ್ಯಕ್ಷ ಆಗಿ ಮಾಡಬೇಕು, ಇದನ್ನು ಮೆನ್ಷನ್ ಮಾಡಬೇಕು, ಇದನ್ನು ಮಾಡಬಾರದು ಅಂತ ಬರಿಬೇಕು. ನೀನು ಏನು ಬೇಕಾದರೂ ಬರಿಬೋದು ಅಂತಂದರೆ ನಾನು ಪಾಕಿಸ್ತಾನದವನು ಅಂತ ಬರೀತಾನೆ. ಬರ್ಕಂತೀಯಾ? ಹೇಳು. ಬರ್ಕಂತೀನಿ ಅಂದರೆ ಅನೌನ್ಸ್ ಮಾಡಿಬಿಡು, ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದವನು ನಾನು ಅಂತ ಬರ್ಕಂತೀನಿ ಅಂದರೆ ಅದು ಬರ್ಸ್ಬಿಡು. ನೀವು ಒಳ್ಳೆಯ ಗನಂದಾರಿ, ನಿನಗೂ ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಬಿಡ್ತೀನಿ. ಇದಲ್ಲ ಕಾನೂನಿರೋ ರಾಜ್ಯ ಇದು, ಸಂವಿಧಾನ ಇರೋದು. ಈ ಸಂವಿಧಾನ ಇರೋವಂಥ ರಾಜ್ಯದಲ್ಲಿ ಈ ಥರ ಎಲ್ಲ ಸ್ವೇಚ್ಛಾಚಾರವಾಗಿ ಬರವಣಿಗೆ ಮಾಡೋಕ್ಕೆ ಅವಕಾಶ ಇಲ್ಲ.